ಪ್ರಿಯರೇ, ಅನುದಿನವೂ ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡುವ ತಂದೆಯಾದ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ಸಮಸ್ತ ಸೃಷ್ಟಿಯು ದೇವರ ದೈವತ್ವವನ್ನು, ಆತನ ಶಕ್ತಿಯನ್ನು ಪ್ರಕಟಿಸುತ್ತದೆ. ಇಸ್ರಾಯೇಲ್ಯರು ತಾವು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು ಹಾಗೂ ಲೇವಿ ಕುಲದ ಬಗ್ಗೆ ಹಲವು ಸತ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ಸತ್ಯವೇದ ಅಧ್ಯಯನವನ್ನು ಮಾಡೋಣ, ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಶ್ರಯ ದುರ್ಗವೂ ಕೋಟೆಯೂ ಗುರಾಣಿಯೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಅರಣ್ಯಕಾಂಡ ಪುಸ್ತಕದ 1ನೇ ಅಧ್ಯಾಯದ ಕೆಲವು ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಮುಂದುವರಿದು ಅರಣ್ಯಕಾಂಡ ಪುಸ್ತಕದ ಧ್ಯಾನದಲ್ಲಿ 1ನೇ ಅಧ್ಯಾಯ 18ನೇ ವಚನದಿಂದ ಪ್ರಾರಂಭಿಸೋಣ. ಹೆಸರಿನಿಂದ ಸೂಚಿತರಾದ ಪುರುಷರನ್ನು ಮೋಶೆ ಆರೋನರು ಕರೆದು 2ನೆಯ ತಿಂಗಳಿನ 1ನೆಯ ದಿನದಲ್ಲಿ ಸಮೂಹದವರೆಲ್ಲರನ್ನೂ ಕೂಡಿಸಿದರು. ಆಗ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಒಬ್ಬೊಬ್ಬರಾಗಿ ಗೋತ್ರ ಕುಟುಂಬಗಳ ಪ್ರಕಾರ ತಮ್ಮ ತಮ್ಮ ವಂಶಾವಳಿಯನ್ನು ತಿಳಿಸಿ ಹೆಸರುಗಳನ್ನು ಬರೆಸಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೋತ್ರ ಕುಟುಂಬಗಳನ್ನು ಯಾಕೆ ಹೆಸರಿಸಬೇಕಿತ್ತು? ದೇವರ ವಾಕ್ಯದಲ್ಲಿ ಇದು ಯಾಕೆ ಅಷ್ಟು ಪ್ರಾಮುಖ್ಯವಾಗಿದೆ? ಇದು 3 ರೀತಿಯ ಉದ್ದೇಶಕ್ಕಾಗಿ. ಅದರಲ್ಲಿ ಮೊದಲನೆಯದು ಆ ವ್ಯಕ್ತಿಗಳ ಆಸಕ್ತಿ ಪ್ರಯೋಜನಕ್ಕಾಗಿ. ನಮ್ಮ ಹಿನ್ನೆಲೆ ಪೂರ್ವಜರ ಕುರಿತು ತಿಳಿದುಕೊಳ್ಳುವುದು ಒಳ್ಳೆಯದು. ಎರಡನೇದಾಗಿ, ಕೆಲವು ಹೆಸರು ವಂಶಾವಳಿಗಳನ್ನು ಬಿಟ್ಟು ಬೇರೆ ಕೆಲವನ್ನು ಸತ್ಯವೇದದಲ್ಲಿ ಬರೆದಿರುವುದರ ಉದ್ದೇಶ. ಪ್ರಿಯರೇ, ಯೇಸು ಕ್ರಿಸ್ತನ ವಂಶಾವಳಿಗೆ ಅವು ಪ್ರಾಮುಖ್ಯವಾದವುಗಳಾಗಿದ್ದವು. ಆದಿಕಾಂಡದಲ್ಲಿ ನಾವು ನೋಡಿದಂತೆ ಕೆಲವು ಮುಖ್ಯ ಕುಲಗಳು ಬಿಡಲ್ಪಟ್ಟು ಕೆಲವು ಮಾತ್ರ ಆರಿಸಲ್ಪಟ್ಟವು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಸೇರಿರುವ ಹೆಸರುಗಳು ದಾಖಲಾಗಿವೆ. ಈ ವಂಶಾವಳಿ ಸತ್ಯವೇದದಲ್ಲಿ ಎಲ್ಲ ಕಡೆ ಬರೆದದ್ದಾಗಿದೆ. ಹೊಸ ಒಡಂಬಡಿಕೆಯು ವಂಶಾವಳಿಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ವಂಶಾವಳಿಯ ಮೇಲೆ ಇಡೀ ಹೊಸ ಒಡಂಬಡಿಕೆ ಆಧಾರಿತವಾಗಿದೆ. ಈ ವಂಶಾವಳಿಯನ್ನು ದಾಖಲೆಯಾಗಿ ಉಳಿಸಿಕೊಂಡು ಬಹುಶಃ ಆ ದಿನಗಳಲ್ಲಿ ದೇವಾಲಯದಲ್ಲಿ ಎಲ್ಲರಿಗೂ ಕಾಣುವಂತೆ ಅದನ್ನು ಬರೆದಿಟ್ಟಿರಬಹುದು. ಒಂದು ವೇಳೆ ಯೇಸುವಿಗೆ ದಾವೀದನ ಸಿಂಹಾಸನದ ಮೇಲೆ ಹಕ್ಕು ಇಲ್ಲ ಎಂದು ಸಾಧಿಸಲು ವೈರಿಯು ಇದನ್ನು ಅನೇಕ ಸಾರಿ ಓದಿರಬಹುದು. ಆದರೆ ಯೇಸುವಿನ ವಂಶಾವಳಿಯ ಸತ್ಯಾಸತ್ಯತೆಯನ್ನು ಆತನ ವೈರಿಗಳಿಗೂ ಅಲ್ಲಗಳೆಯಲು ಸಾಧ್ಯವಾಗಲೇ ಇಲ್ಲ. ಮೂರನೇದಾಗಿ ನಾವು ನೋಡುತ್ತೇವೆ, ದೇವರು ಅಂತರ್ಜಾತೀಯ ವಿವಾಹವನ್ನು ಒಪ್ಪಲಿಲ್ಲ. ನಿಜ ಇಸ್ರಾಯೇಲ್ಯನು ತನ್ನ ವಂಶಾವಳಿಯನ್ನು ಹೇಳಲು ಶಕ್ತನಾಗಿರಬೇಕಿತ್ತು. ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನಕ್ಕೆ ಅವರು ಬಾಧ್ಯರಾಗಿರುತ್ತಾರೆ. ಅಲ್ಲದೆ ಯಾಜಕೋದ್ಯೋಗಕ್ಕೆ ಯಾರು ಅರ್ಹರೆಂಬುದನ್ನು ತೀರ್ಮಾನಿಸಲಿಕ್ಕೂ ಇದು ಅಗತ್ಯವಾಗಿತ್ತು. ಪ್ರಿಯರೇ, ನೆಹೆಮೀಯನ ಪುಸ್ತಕದಲ್ಲಿ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡುತ್ತೇವೆ. ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 63 ಮತ್ತು 64ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಯಾಜಕರಲ್ಲಿ ಹೋಬಾಯ, ಹಕ್ಕೋಚ್, ಬರ್ಜಿಲ್ಲೈ ಇವರ ಸಂತಾನದವರು ತಮ್ಮ ವಂಶಾವಳಿಯನ್ನು ತೋರಿಸಲಾರದೆ ಹೋದರು. ಈ ಬರ್ಜಿಲ್ಲೈ ಎಂಬವನು ಗಿಲ್ಯಾದ್ಯನಾದ ಬರ್ಜಿಲ್ಲೆಯ ಹೆಣ್ಣು ಮಕ್ಕಳೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು. ತಮ್ಮ ವಂಶಾವಳಿ ಪತ್ರಗಳನ್ನು ತೋರಿಸಲಾರದವರು ಯಾಜಕೋದ್ಯೋಗದಿಂದ ತೆಗೆದುಹಾಕಲ್ಪಟ್ಟರು ಎಂಬ ಸತ್ಯವನ್ನು ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಈಗಿನ ನಮಗೆ ಇದೆಲ್ಲದರಲ್ಲೂ ಒಂದು ಸಂದೇಶವಿದೆ. ತಾನು ಇಸ್ರಾಯೇಲನೆಂದು ಕೇವಲ ಬಾಯಿ ಮಾತಿನಿಂದ ಹೇಳುವುದಲ್ಲದೆ ಅದಕ್ಕೆ ತಕ್ಕ ದಾಖಲೆಯನ್ನು ತೋರಿಸುವುದು ಆ ದಿನದಲ್ಲಿ ಎಷ್ಟೋ ಅವಶ್ಯವಾದದ್ದಾಗಿತ್ತು. ಅದರಂತೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಕ್ರೈಸ್ತನಾಗಿ ನಿಮ್ಮ ವಂಶಾವಳಿಯನ್ನು ನೀವು ಹೇಳಬಹುದೋ? ಆದರೆ ಹಾಗೆ ಹೇಳಲು ನೀವು ಶಕ್ತರಾಗಿರುವುದಾದರೆ ಎಷ್ಟೋ ಒಳ್ಳೆಯದು. ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂಬ ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಪ್ರಿಯ ಸ್ನೇಹಿತರೆ,
ನೀವು ಹೀಗೆ ಹೇಳಬಲ್ಲಿರ? ನಾವು ದೇವರ ಮಗುವಾಗುವುದು ಹೇಗೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ದೇವರ ಮಕ್ಕಳಾಗುವ ಅಧಿಕಾರ ಯೇಸುವಿನ ಮೇಲೆ ನಂಬಿಕೆ ಇಡುವುದರಿಂದಲೇ ದೊರಕುತ್ತದೆ. ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಯಾವುದೂ ಅಗತ್ಯವಿಲ್ಲ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ವಂಶಾವಳಿ ಪ್ರಾಮುಖ್ಯವಾದದ್ದು. ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯಿಟ್ಟು ದೇವರ ಮಗುವಾಗಿರುವುದಾದರೆ ನಾವು ದೇವರಿಗೆ ಬಾಧ್ಯಸ್ಥರು, ಕ್ರಿಸ್ತನೊಂದಿಗೆ ಕೂಡ ಬಾಧ್ಯಸ್ಥರು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎಂಬುದಾಗಿ. ಮುಂದುವರೆದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ಓದುವಾಗ ಹೀಗೆ ನೋಡುತ್ತೇವೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಅದನ್ನು ತಿಳಿದುಕೊಳ್ಳಬಹುದು. ಕ್ರಿಸ್ತನ ರಕ್ತದ ಮೂಲಕ ನಾವು ತಿರುಗಿ ಹುಟ್ಟಿ ದೇವರ ಕುಟುಂಬದ ಸದಸ್ಯರಾಗಬಹುದು. ಅದೊಂದೇ ಮಾರ್ಗ. ಈ ಲೋಕದ ಅರಣ್ಯ ಪ್ರಯಾಣದಲ್ಲಿ ನಾವು ಯಾರು ಎಂದು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಪ್ರಿಯ ಸ್ನೇಹಿತನೇ, ನೀನು ದೇವರ ಮಗು ಎಂಬುದನ್ನು ತಿಳಿದುಕೊಳ್ಳಬೇಕು. ಅದು ನಿನಗೆ ಖಂಡಿತವಾಗಿಲ್ಲವಾದರೆ ಅದನ್ನು ಖಂಡಿತ ಮಾಡಿಕೊ. ಹೇಗೆಂದರೆ ದೇವರ ವಾಕ್ಯವನ್ನು ನಂಬುವುದರಿಂದ. ನಿನ್ನ ಯೋಚನೆಗಳು, ಭಾವನೆಗಳು ಮುಖ್ಯವಲ್ಲ, ಆದರೆ ನೀನು ಕ್ರಿಸ್ತನನ್ನು ನಂಬಿರುವುದಾದರೆ ನೀನು ದೇವರ ಮಗುವಾಗಿದ್ದಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ, ಇಲ್ಲಿ ಇಸ್ರಾಯೇಲ್ಯರ 12 ಕುಲಗಳನ್ನು, ಪ್ರತಿ ಕುಲದವರ ಸಂಖ್ಯೆಯನ್ನೂ ಕೊಡಲಾಗಿದೆ. ಈ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದರೆ ಅದರ ಮೊತ್ತ ಸರಿಯಾಗಿರುವುದನ್ನು ಕಾಣಬಹುದು. ಅರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದಲ್ಲಿ ರೂಬೇನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು 46,500 ಮಂದಿ. ಸಿಮೆಯೋನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು 59,300 ಮಂದಿ. ಹೀಗೆ ಈ ಪಟ್ಟಿಯು 46ನೇ ವಚನದವರೆಗೂ ಮುಂದುವರಿಯುತ್ತದೆ. ಬನ್ನಿರಿ, ಮುಂದುವರೆದ ನಾವು ಅರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸೋಣ. ಇಸ್ರಾಯೇಲ್ಯರಲ್ಲಿ ಲೆಕ್ಕಿಸಲ್ಪಟ್ಟವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರಾಗಿದ್ದು ಸೈನಿಕರಾಗಿ ಹೊರಡತಕ್ಕವರ ಒಟ್ಟಾದ ಸಂಖ್ಯೆ 6,03,550 ಮಂದಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದರೆ ಇವರಲ್ಲಿ ಲೇವಿಯರು ಸೇರಿಲ್ಲವೆಂದು ತಿಳಿಯುತ್ತೇವೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯ 47ನೇ ವಚನದಿಂದ 50ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಅವರೊಡನೆ ಲೇವಿ ಕುಲದ ಕುಟುಂಬಗಳು ಲೆಕ್ಕಿಸಲ್ಪಡಲಿಲ್ಲ. ಯಾಕಂದರೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರನ್ನು ಎಣಿಸುವಾಗ ಲೇವಿಯರನ್ನು ಎಣಿಸಬಾರದು. ಆಜ್ಞಾಶಾಸನಗಳಿರುವ ಗುಡಾರವನ್ನು, ಅದರ ಸಾಮಾನು, ಉಪಕರಣ ಇವುಗಳನ್ನು ನೋಡಿಕೊಳ್ಳುವುದಕ್ಕೆ ಅವರನ್ನು ನೇಮಿಸಬೇಕು. ಅವರು ಆ ಗುಡಾರವನ್ನು, ಅದರ ಸಾಮಾನನ್ನು ಹೊರುವುದಕ್ಕಾಗಿ ಇರಬೇಕು ಮತ್ತು ಅವರು ಅದರ ಸೇವೆಯನ್ನು ಮಾಡುವವರಾಗಿ ಅದರ ಸುತ್ತಲೂ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರನ್ನು ಅಂದರೆ ಲೇವಿಯರನ್ನು ಸೈನಿಕರ ಲೆಕ್ಕದಲ್ಲಿ ಸೇರಿಸದೇ ಇರಲು ಕಾರಣವೇನೆಂದರೆ ಅವರು ದೇವದರ್ಶನ ಗುಡಾರದ ಪೂರ್ಣ ಜವಾಬ್ದಾರಿಯುಳ್ಳವರಾಗಿದ್ದರು. ಅವರು ಸಾಯಂಕಾಲ ಪಾಳೆಯಕ್ಕೆ ಬಂದಾಗ ಗುಡಾರವನ್ನು ಹಾಕಿ ಸಿದ್ಧಗೊಳಿಸಬೇಕಾಗಿತ್ತು ಹಾಗೂ ಪ್ರಯಾಣ ಹೊರಡುವಾಗ ಅದನ್ನು ತೆಗೆಯಬೇಕಾಗಿತ್ತು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯ 51ನೇ ವಚನದಿಂದ 53ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹೊರಡುವಾಗ ಆ ಗುಡಾರವನ್ನು ಲೇವಿಯರೇ ಬಿಚ್ಚಬೇಕು, ಇಳಿಯುವಾಗ ಲೇವಿಯರೇ ಅದನ್ನು ಹಾಕಬೇಕು. ಇತರರ ಹತ್ತಿರಕ್ಕೆ ಬಂದರೆ ಅವರಿಗೆ ಮರಣಶಿಕ್ಷೆಯಾಗಬೇಕು. ಇಸ್ರಾಯೇಲ್ಯರ ಆಯಾ ಸೈನ್ಯಗಳು ತಮ್ಮ ಡೇರೆಗಳನ್ನು ತಮ್ಮ ತಮ್ಮ ದಂಡಿನ ಧ್ವಜದ ಹತ್ತಿರ ಹಾಕಿಕೊಳ್ಳಬೇಕು. ಲೇವಿಯರು ಮಾತ್ರ
ತಮ್ಮ ಡೇರೆಗಳನ್ನು ದೇವದರ್ಶನ ಗುಡಾರದ ಸುತ್ತಲೂ ಹಾಕಿಕೊಳ್ಳಬೇಕು. ಹೀಗಾದರೆ ಯೆಹೋವನ ಕೋಪವು ಇಸ್ರಾಯೇಲಿನ ಮೇಲೆ ಉಂಟಾಗುವುದಕ್ಕೆ ಆಸ್ಪದವಿರುವುದಿಲ್ಲ. ಲೇವಿಯರು ದೇವದರ್ಶನದ ಗುಡಾರವನ್ನು ಕಾಯುವರಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ತಾವು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಈ ವಂಶಾವಳಿಗಳು ಬರೆಯಲ್ಪಟ್ಟಿವೆ. ಅವರಲ್ಲಿ ಪ್ರತಿಯೊಬ್ಬನು ತಾನು ಯಾವ ಕುಲಕ್ಕೆ ಸೇರಿದವನೆಂದು ತಿಳಿದುಕೊಳ್ಳಬೇಕಿತ್ತು. ಪಾಳೆಯದಲ್ಲಿ ಪ್ರತಿಯೊಬ್ಬನಿಗೆ ಒಂದು ಸ್ಥಾನ ನೇಮಕವಾಗಿತ್ತು. ಪ್ರಿಯರೇ, ನಮ್ಮ ಕುರಿತು ಇದು ಸತ್ಯವಾದದ್ದಾಗಿದೆ. ನಮ್ಮ ವಂಶಾವಳಿ ನಮಗೆ ತಿಳಿದಿರಬೇಕು. ನಾವು ದೇವರ ಮಕ್ಕಳಾಗಿದ್ದು ದೇವರ ಕುಟುಂಬಕ್ಕೆ ಸೇರಿದವರು. ಇದರ ಕುರಿತು ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚು ತಿಳಿಯಲಿದ್ದೇವೆ. ಇಸ್ರಾಯೇಲ್ಯರು ಅರಣ್ಯ ಪ್ರಯಾಣ ಕಾಲದಲ್ಲಿ ಇಳುಕೊಂಡ ರೀತಿ ಇದಾಗಿದೆ. ಇಲ್ಲಿಗೆ ನಾವು ಅರಣ್ಯಕಾಂಡ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ದೇವರಿಗೆ ಮಹಿಮೆಯಾಗಲಿ. ತಿಳಿದುಕೊಂಡಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಪಾಳೆಯದ ವ್ಯವಸ್ಥೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1ನೇ ಅಧ್ಯಾಯದಲ್ಲಿ ಕಾನೇಶ್ಮಾರಿಯ ಕುರಿತಾಗಿ ನೋಡಿದೆವು. ಪ್ರತಿಯೊಬ್ಬ ಇಸ್ರಾಯೇಲ್ಯನು ತಾನು ಯಾರೆಂಬುದನ್ನು ಮತ್ತು ತಾನು ಯಾವ ಕುಲಕ್ಕೆ ಸೇರಿದವನೆಂಬುದನ್ನು ತಿಳಿದುಕೊಳ್ಳಬೇಕಿತ್ತು. ಅರಣ್ಯ ಪ್ರಯಾಣದ ಕಾಲದಲ್ಲೆಲ್ಲ ಪಾಳೆಯದ ಸ್ಥಾನ, ಅವರ ಪ್ರಯಾಣದ ಮಾರ್ಗ ಎಲ್ಲವೂ ಕ್ರಮವಾಗಿದ್ದು ದೇವರ ಮಾರ್ಗದರ್ಶನದ ಪ್ರಕಾರವೇ ನಡೆಯುತ್ತಿತ್ತು. ಮುಂದುವರೆದು ನಾವು ಒಂದು ಆಸಕ್ತಿಕರವಾದ ವಿಷಯವನ್ನು ಧ್ಯಾನ ಮಾಡಲಿದ್ದೇವೆ. ಅವರು ಅಂದರೆ ಇಸ್ರಾಯೇಲ್ಯರು ತಮ್ಮ ಗುಡಾರಗಳ ಮೇಲೆ ಧ್ವಜಗಳನ್ನು ಹಾಕಿಕೊಳ್ಳಬೇಕಿತ್ತು. ಈ ಧ್ವಜಗಳಲ್ಲಿ ಏನಿತ್ತು? ಹಳೆ ಒಡಂಬಡಿಕೆಯ ತಜ್ಞರಾದ ಕೆಯಿಲ್ ಹಾಗೂ ಡೆಲಿಟ್ಜ್ರವರು ಈ ಧ್ವಜದ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ. ಮೋಶೆಯ ಧರ್ಮಶಾಸ್ತ್ರದಲ್ಲಾಗಲಿ ಹಳೆ ಒಡಂಬಡಿಕೆಯಲ್ಲಾಗಲಿ ಈ ಧ್ವಜಗಳ ಕುರಿತು ನಮಗೇನು ತಿಳಿಯುವುದಿಲ್ಲ. ರಬ್ಬಿಗಳ ಪ್ರಕಾರ ಯೂದಾ ಕುಲದವರ ಧ್ವಜದಲ್ಲಿ ಸಿಂಹವು, ರೂಬೇನನ ಕುಲದ ಧ್ವಜದಲ್ಲಿ ಮನುಷ್ಯನು, ಎಫ್ರಾಯಿಂ ಧ್ವಜದಲ್ಲಿ ಹೋರಿಯು, ದಾನನ ಧ್ವಜದಲ್ಲಿ ಗರುಡವು ಇದ್ದವು. ಈ 4 ಚಿತ್ರಗಳು ಯೆಹೆಜ್ಕೇಲನ ಪ್ರವಾದನೆಯಲ್ಲಿ ಕೆರೂಬಿಗಳ ಚಿತ್ರಗಳಾಗಿದ್ದವು. ಪ್ರಿಯರೇ, ನಾನು ಇದರ ಕುರಿತು ಹೆಚ್ಚು ವಿಚಾರಕ್ಕೆ ಹೋಗುವುದಿಲ್ಲ, ಯಾಕಂದರೆ ಇದರಿಂದ ಅಪಾರ್ಥಗಳಿಗೆ ಎಡೆಯಾದೀತು. ಈ ಪಾಳೆಯಗಳ ವ್ಯವಸ್ಥೆಯಲ್ಲಿ ಆಕಾಶದ ನಕ್ಷತ್ರ ರಾಶಿಗಳ ಚಿತ್ರಣವನ್ನು ಕೆಲವರು ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ನಕ್ಷತ್ರಗಳಲ್ಲಿ ಸುವಾರ್ತೆಯ ಸ್ವರೂಪವಿದೆಯೆಂದು ಹೇಳುವವರೂ ಇದ್ದಾರೆ. ಶೇಕ್ಸ್ಪಿಯರ್ ಹೀಗೆ ಹೇಳಿದ್ದಾನೆ: ನಮ್ಮ ಭವಿಷ್ಯ ನಕ್ಷತ್ರಗಳಲ್ಲಿಲ್ಲ, ನಮ್ಮಲ್ಲಿಯೇ ಇರುತ್ತದೆ. ನಮ್ಮ ಸಮಸ್ಯೆಯು ನಮ್ಮೊಳಗೇ ಇದೆ, ಆಕಾಶದ ನಕ್ಷತ್ರಗಳಲ್ಲಿ ಅಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯನ್ನು ನಾವು ನಕ್ಷತ್ರಗಳಲ್ಲಿ ಕಾಣುವುದಿಲ್ಲ, ಅದು ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ. ನಕ್ಷತ್ರಗಳಲ್ಲಿ ದೇವರ ಸುವಾರ್ತೆಯನ್ನು ನಾವು ಕಾಣಲಾರೆವು ಎಂಬುದಾಗಿ ಮಾನವನು ನೆವನ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಸಮಸ್ತ ಸೃಷ್ಟಿಯು ದೇವರ ದೈವತ್ವವನ್ನು, ಆತನ ಶಕ್ತಿಯನ್ನು ಪ್ರಕಟಿಸುತ್ತವೆ. ಧ್ವಜಗಳಲ್ಲಿ ಚಿತ್ರವಾಗಲಿ ಚಿಹ್ನೆಯಾಗಲಿ ಇದ್ದರೂ ಇಲ್ಲದಿದ್ದರೂ ಅದು ಪ್ರಾಮುಖ್ಯವಲ್ಲ, ಯಾಕಂದರೆ ಸಂಪ್ರದಾಯಗಳು ಪೂರ್ಣ ಸತ್ಯವಲ್ಲ. ಬನ್ನಿರಿ ಪ್ರೇರೆ, ಮುಂದುವರೆದು ನಾವು ಪಾಳೆಯದ ವ್ಯವಸ್ಥೆ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ಇಸ್ರಾಯೇಲ್ಯರೆಲ್ಲರೂ ದೇವದರ್ಶನ ಗುಡಾರದ ಸುತ್ತಲೂ ಸ್ವಲ್ಪ ದೂರವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಪ್ರತಿಯೊಬ್ಬನು ತನ್ನ ತನ್ನ ಗೋತ್ರ ಧ್ವಜದ ಹತ್ತಿರ ತನ್ನ ತನ್ನ ದಂಡಿನಲ್ಲೇ ಇಳಿದುಕೊಳ್ಳಬೇಕು. ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯೆಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಯೆಹೂದ ಕುಲದವರ ನಾಯಕನು ಅಮಿನಾದಾಬನ ಮಗನಾದ ನಾಹಶೋನನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲರ ಗುಡಾರಗಳು ದೇವದರ್ಶನ ಗುಡಾರದ ಸುತ್ತ ಹಾಕಲ್ಪಡಬೇಕಾಗಿತ್ತು. ಪಾಳೆಯದ ನಡುವೆ ದೇವದರ್ಶನದ ಗುಡಾರವು ಇಡಲ್ಪಡುತ್ತಿತ್ತು. ಬಳಿಕ ಅವರೆಲ್ಲರೂ ಅದರ ಸುತ್ತ ಡೇರೆಗಳನ್ನು ಹಾಕಿಕೊಳ್ಳಬೇಕಾಗಿತ್ತು. ತಮ್ಮ ತಮ್ಮ ಸ್ಥಳಗಳ ಕುರಿತಾಗಿ ಅವರು ಧ್ವಜಗಳನ್ನು ನೆಡಬೇಕಾಗಿತ್ತು. ಪೂರ್ವ ಭಾಗದಲ್ಲಿ ಯೂದಾ ಕುಲವಿತ್ತು. ಇಸ್ಸಾಕಾರ್ ಹಾಗೂ ಜೆಬುಲೋನ್ ಕುಲದವರು ಯೂದಾ ಕುಲದೊಂದಿಗೆ ಅದೇ ಧ್ವಜದಡಿಯಲ್ಲಿ ಉಳಕೊಳ್ಳಬೇಕಾಗಿತ್ತು. ಧ್ವಜದಲ್ಲಿ ಸಿಂಹದ ಚಿತ್ರವಿದ್ದರೆ ಈ 3 ಕುಲದವರು ತಾವು ಅಲ್ಲಿಗೆ ಸೇರಿದವರೆಂಬುದನ್ನು ತಿಳಿದುಕೊಳ್ಳುತ್ತಿದ್ದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ದಕ್ಷಿಣ ದಿಕ್ಕಿನಲ್ಲಿ
ರೂಬೇನ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ರೂಬೇನ್ ಕುಲದ ನಾಯಕನು ಸೆದೆಯೂರನ ಮಗನಾದ ಎಲಿಚೂರನು ಎಂಬುದಾಗಿ. ಪ್ರಿಯರೇ, ರೂಬೇನ್ ಕುಲದವರು ದಕ್ಷಿಣ ಭಾಗದಲ್ಲಿದ್ದರು. ಹಾಗೆಯೇ ಸೀಮೋನ್ ಹಾಗೂ ಗಾದನ ಕುಲದವರು ರೂಬೇನ್ಯರೊಂದಿಗೆ ಇಳುಕೊಳ್ಳಬೇಕಿತ್ತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪಶ್ಚಿಮ ದಿಕ್ಕಿನಲ್ಲಿ ಎಫ್ರಾಯಿಂ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅವರ ನಾಯಕನು ಅಮಿಹೂದನ ಮಗನಾದ ಎಲಿಷಾಮ ಎಂಬುದಾಗಿ. ಪ್ರಿಯರೇ, ಪಶ್ಚಿಮದಲ್ಲಿ ಮನಸ್ಸೆ ಹಾಗೂ ಬೆನ್ಯಮೀನ್ ಕುಲದವರು ಮನಸ್ಸೆ ಕುಲದವರ ಸಂಗಡ ಇಳುಕೊಳ್ಳಬೇಕಾಗಿತ್ತು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಉತ್ತರ ದಿಕ್ಕಿನಲ್ಲಿ ದಾನ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅವರ ನಾಯಕನು ಅಮ್ನಿಷಾದೈಯ ಮಗನಾದ ಅಹಿಗೇಜೆರ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಶೇರ್ ಹಾಗೂ ನಫ್ತಾಲಿ ಕುಲದವರು ದಾನ್ ಕುಲದವರ ಜೊತೆಗೆ ಇಳುಕೊಳ್ಳಬೇಕಾಗಿತ್ತು. ಇಸ್ರಾಯೇಲ್ಯರು ಕ್ರಮವಾಗಿ ಇಳುಕೊಂಡರು. ಪ್ರತಿ ಕುಲದ ಪ್ರತಿಯೊಂದು ಕುಟುಂಬದವರಿಗೂ ತಾವು ಎಲ್ಲಿಗೆ ಸೇರಿದವರೆಂಬುದು ಚೆನ್ನಾಗಿ ತಿಳಿದಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಲೇವಿಯರು ಇಸ್ರಾಯೇಲ್ಯರ ಸಂಗಡ ಲೆಕ್ಕಿಸಲ್ಪಡಲಿಲ್ಲ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಮಾಡಿದರು. ಹಾಗೆಯೇ ದಂಡಾಗಿ ಡೇರೆಗಳನ್ನು ಹಾಕಿಕೊಳ್ಳುತ್ತಿದ್ದರು. ಹಾಗೆಯೇ ಗೋತ್ರ ಕುಟುಂಬಗಳ ಪ್ರಕಾರ ಹೊರಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ತಾವು ಯಾರು, ಯಾವ ಕುಲಕ್ಕೆ ಸೇರಿದವರು ಎಂಬುದು ತಿಳಿದಿರಬೇಕಿತ್ತು ಎಂಬುದನ್ನು ನೋಡಿದೆವು. ಪಾಳೆಯದಲ್ಲಿನ ತಮ್ಮ ಸ್ಥಾನ ಯಾವುದೆಂದು ತಿಳಿಯಲು ಇದು ಅವರಿಗೆ ಅವಶ್ಯವಾಗಿತ್ತು. ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಳ್ಳದ ಹೊರತು ಅವರು ಯುದ್ಧಕ್ಕೆ ಹೋಗಲು ಸಾಧ್ಯವಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಹೋರಾಟದಲ್ಲಿ ಕೂಡ ಸಂಶಯ ಭಯಗಳಿಂದ ಕೂಡಿದ್ದರೆ ಪ್ರಯೋಜನವಿಲ್ಲ. ರಕ್ಷಣೆಯ ದೃಢಚಿತ್ತದ ಅಗತ್ಯವಿದೆ. ಈ ದಿನಗಳಲ್ಲಿ ನಮ್ಮ ವೈರಿಗಳಾಗಿರುವವರು ಲೋಕ, ಮಾಂಸದಾಶೆ ಹಾಗೂ ಸೈತಾನನು. ಪ್ರಿಯ ಸ್ನೇಹಿತನೇ, ನಿನ್ನ ರಕ್ಷಣೆಯ ಕುರಿತು ನಿನಗೆ ನಿಶ್ಚಯತ್ವವಿಲ್ಲದಿದ್ದರೆ ಅವರು ನಿನ್ನನ್ನು ಸೋಲಿಸಿಬಿಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಸಭೆಯಲ್ಲಿ ಪ್ರತಿಯೊಬ್ಬನಿಗೂ ದೇವರು ಒಂದು ಸ್ಥಾನವನ್ನು ನೇಮಿಸಿರುತ್ತಾನೆ. ಸಭೆಯ ಎಲ್ಲಾ ಸೇವೆಗಳು ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಡತಕ್ಕದ್ದು. ನಾವೆಲ್ಲರೂ ಒಂದೇ ಆತ್ಮನಿಂದ ಒಂದೇ ದೇಹಕ್ಕೆ ದೀಕ್ಷಾಸ್ಥಾನ ಹೊಂದಿದವರಾಗಿದ್ದೇವೆ. ಆ ದೇಹದೊಳಕ್ಕೆ ನೀನು ನಾನು ಸೇರಿಸಲ್ಪಟ್ಟಾಗ ಅದರ ಅಂಗವಾಗಿ ನಾವು ಸೇರಿಸಲ್ಪಡುತ್ತೇವೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಹೀಗೆ ನೋಡುತ್ತೇವೆ: ಹೀಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ? ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ? ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಿನ್ನನ್ನು ಈ ದೇಹದಲ್ಲಿರಿಸುವಾಗ ನಿನ್ನನ್ನು ಸೇವೆ ಮಾಡುವುದಕ್ಕಾಗಿ ಇರಿಸುತ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದು ವರವಿದೆ. ನಿನಗೂ ನನಗೂ ಒಂದು ವರವಿದೆ. ಆ ವರವನ್ನು ಉಪಯೋಗಿಸುವುದೇ ನಮ್ಮ ಸೇವೆಯಾಗಿರತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ದೊರ್ಕಳ ನೆನಪಿದೆಯೋ? ಆಕೆ ಬಟ್ಟೆಗಳನ್ನು ಹೊಲಿಯುತ್ತಿದ್ದಳು. ಆಕೆ ಸತ್ತಾಗ ಅಲ್ಲಿನವರು ಪೇತ್ರನನ್ನು ಕರೆ ಕಳಿಸಿದರು. ಅಲ್ಲಿನ ವಿಧವೆಯವರು ದೊರ್ಕಳು ತಮಗಾಗಿ ಹೊಲಿದುಕೊಟ್ಟಿದ್ದ ಅಂಗಿಗಳನ್ನು ತೋರಿಸಿದರು. ಪೇತ್ರನು ನೆನೆಸಿರಬಹುದು, ಈಕೆಯ ಸೇವೆ ಸಭೆಗೆ ಅಗತ್ಯವಿದೆ, ಈಕೆಯನ್ನು ಎಬ್ಬಿಸುವುದು ಒಳ್ಳೆಯದು ಎಂಬುದಾಗಿ. ದೇವರು ಆಕೆಯನ್ನು ಜೀವದಿಂದ ಎಬ್ಬಿಸಿದನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಅರಣ್ಯಕಾಂಡ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿರುವಾಗ ಅರಣ್ಯಕಾಂಡ ಪುಸ್ತಕದ 3ನೇ ಅಧ್ಯಾಯದ ಮುಖ್ಯಾಂಶ ಮತ್ತು 4 ವಚನಗಳನ್ನು ಧ್ಯಾನ ಮಾಡೋಣ. ಅರಣ್ಯಕಾಂಡ ಪುಸ್ತಕದ 3ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ: ಆರೋನ, ಮೋಶೆ, ಲೇವಿ ಕುಲದವರನ್ನು ಆರೋನನಿಗೆ ಒಪ್ಪಿಸಿದ್ದು.
ಲೇವಿ ಕುಲದ 3 ಕುಟುಂಬಗಳು ಇಸ್ರಾಯೇಲ್ಯರ ಎಲ್ಲ ಚೊಚ್ಚಲಾದ ಪುರುಷರ ಖಾನೇಶ್ಮಾರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 3ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ಯರನ್ನು ಅರಣ್ಯ ಪ್ರಯಾಣಕ್ಕೆ ಸಿದ್ಧಗೊಳಿಸುವುದನ್ನು ಕಾಣುತ್ತೇವೆ. ಮೊದಲಾಗಿ ಪಾಳೆಯವು ಕ್ರಮಬದ್ಧವಾಗಿರಬೇಕು. ಸೈನಿಕರಾಗತಕ್ಕ ಪುರುಷರ ಲೆಕ್ಕವಾದದ್ದನ್ನು ನೋಡಿದೆವು. ಜನರಿಗೆ ತಾವು ಯಾರು ಎಂಬುದು, ತಾವು ಅಬ್ರಹಾಮನ ಸಂತಾನದವರೆಂಬುದು ಮನದಟ್ಟಾಗಬೇಕಾಗಿತ್ತು. ಬಳಿಕ ಅವರವರ ಕುಲದ ಪ್ರಕಾರ ನಿಶಾನೆಗಳನ್ನು ಸಿದ್ಧಪಡಿಸಬೇಕಾಗಿತ್ತು. ಪ್ರಿಯರೇ, ಈ 3ನೇ ಅಧ್ಯಾಯದಲ್ಲಿ ಲೇವಿ ಕುಲದವರ ಕೆಲಸವೇನೆಂದು ತಿಳಿಸಲಾಗಿದೆ. ಈ ಕುಲದವರು ಗುಡಾರದ ಮೇಲ್ವಿಚಾರಣೆ ಹೊತ್ತವರು. ಪ್ರಥಮ ಖಾನೇಶ್ಮಾರಿ ಲೆಕ್ಕದಲ್ಲಿ ಅವರು ಸೇರಿಸಲ್ಪಡದಿದ್ದರೂ ಅವರಿಗೆ ಪಾಳೆಯದಲ್ಲಿ ನಿರ್ದಿಷ್ಟ ಸ್ಥಾನ ಕೊಡುವ ಹಾಗೆ ಅವರ ಲೆಕ್ಕವನ್ನು ತೆಗೆದುಕೊಳ್ಳಲಾಯಿತು. ಪ್ರಿಯರೇ, ಮುಂದುವರೆದು ನಾವು ಕೊನೆಯದಾಗಿ ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 1-4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡಿದ ಕಾಲದಲ್ಲಿದ್ದ ಮೋಶೆ ಆರೋನರ ವಂಶದವರು. ಆರೋನನ ಮಕ್ಕಳು ಚೊಚ್ಚಲ ಮಗನಾದ ನಾದಾಬ್, ಆಮೇಲೆ ಅಬಿಹು, ಎಲ್ಲಾಜಾರ್, ಈತಾಮಾರ್ ಎಂಬುವರೇ. ಇವರೇ ಯಾಜಕೋದ್ಯೋಗವನ್ನು ನಡೆಸುವುದಕ್ಕಾಗಿ ಅಭಿಷೇಕದಿಂದ ಪ್ರತಿಷ್ಠರಾದವರು. ನಾದಾಬ್, ಅಬಿಹು ಎಂಬಿಬ್ಬರು ಸೀನಾಯಿ ಅರಣ್ಯದಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯಿಂದ ಧೂಪವನ್ನು ಸಮರ್ಪಿಸಿದ್ದರಿಂದ ಆತನ ಸನ್ನಿಧಿಯಲ್ಲೇ ಸತ್ತು ಹೋದರು. ಅವರಿಗೆ ಮಕ್ಕಳಿರಲಿಲ್ಲ. ಎಲ್ಲಾಜಾರ್, ಈತಾಮಾರ್ ಎಂಬಿಬ್ಬರು ತಂದೆಯ ಕೈ ಕೆಳಗೆ ಯಾಜಕ ಧರ್ಮವನ್ನು ನಡೆಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲಿಗೆ ಆರೋನ, ಮೋಶೆಯವರ ಮಕ್ಕಳ ವಿವರ ಕೊಡಲ್ಪಟ್ಟಿದೆ. ಇಲ್ಲಿ ಕೊಡಲ್ಪಟ್ಟ ಸಂಗತಿಗಳಿಗೂ ಯಾಜಕಾಂಡದಲ್ಲಿ ಹೇಳಿದ ಸಂಗತಿಗಳಿಗೂ ತಾಳೆಯಾಗುತ್ತದೆ. ನಾದಾಬ್, ಅಬಿಹು ಅವರು ಮಹಾಯಾಜಕನ ಸ್ಥಾನಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದರಿಂದ ನಾಶವಾದರು. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ವಾಕ್ಯದಲ್ಲಿ ಬಹು ಗಂಭೀರವಾದ ಸತ್ಯವನ್ನು ನಮಗೆ ತಿಳಿಸಿದ್ದಾನೆ. ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಾಗ ದೇವರು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನು ಪ್ರತಿಷ್ಠಿಸಿದಂಥ ಜೀವುಳ್ಳ ಮಾರ್ಗದಲ್ಲೇ ಮುಂದೆ ಸಾಗೋಣ. ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಕ್ಯದಲ್ಲಿ ಇಂದು ನಮ್ಮ ಸಂಗಡ ಇಸ್ರಾಯೇಲ್ಯರ ಜೀವಿತದ ಮೂಲಕ ಕ್ರೈಸ್ತ ಹೋರಾಟದಲ್ಲಿ ಸಂಶಯ ಭಯಗಳಿಂದ ಕೂಡಿದ್ದರೆ ಪ್ರಯೋಜನವಿಲ್ಲ, ರಕ್ಷಣೆಯ ದೃಢ ನಿಶ್ಚಯದ ಅಗತ್ಯವಿದೆ, ದೇವರು ಸಭೆಯಲ್ಲಿ ಪ್ರತಿಯೊಬ್ಬನಿಗೆ ಒಂದು ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ತಿಳಿಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಆದುದರಿಂದ ನಮಗೆ ಕೊಡಲ್ಪಟ್ಟ ಕೆಲಸದಲ್ಲಿಯೂ ಜೀವಿತದಲ್ಲಿಯೂ ಪ್ರಾಮಾಣಿಕರಾಗಿ ಹಾಗೂ ನಂಬಿಗಸ್ತಿಕೆಯಿಂದ ಕ್ರಮಬದ್ಧವಾಗಿ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ನಮ್ಮ ತಂದೆಯೇ, ಕರ್ತನೇ, ನೀನು ಕರುಣಾಳುವು ಕೃಪಾಳುವೂ ಆಗಿದ್ದಿ. ನೀನು ಯಾವಾಗಲೂ ಮನುಷ್ಯರಾದ ನಮ್ಮ ಕೂಡ ಯೋಚನೆ ಮಾಡುತ್ತಾ ಆಲೋಚಿಸುತ್ತಾ ನಮ್ಮ ಹಿತವನ್ನೇ ಬಯಸುತ್ತಿ. ಈಗಲೂ ಸ್ವಾಮಿ, ನಮಗೆ ಕೊಟ್ಟಂಥ ಕೆಲಸವನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನಂಬಿಗಸ್ತಿಕೆಯಿಂದ ಮಾಡುವಂತೆ ಕೃಪೆ ಮಾಡು. ಇದೆಲ್ಲದಕ್ಕೂ ಮೂಲವಾಗಿರುವ ರಕ್ಷಣೆಯ ದೃಢ ನಿಶ್ಚಯತ್ವವನ್ನು ನಮಗೆ ದಯಪಾಲಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನೀನು ಈ ಪ್ರಾರ್ಥನೆಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಎಲ್ಲ ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ಯೇಸು ಸ್ವಾಮಿಯ ಮುದ್ದುನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನವು ಬಹು ಆಸಕ್ತಿದಾಯಕವಾಗಿಯೂ ಅರ್ಥಗರ್ಭಿತವಾಗಿಯೂ ಇತ್ತಲ್ಲವೇ? ಹೌದು. ಈ ಕಾರ್ಯಕ್ರಮವು ಇನ್ನೂ ಬಲಯುತವಾಗಿ ನಡೆಸಲು ಇಂದೇ ನಮಗೆ ಕರೆ ಮಾಡುವುದರಿಂದಲೂ ಮಿಸ್ಡ್ ಕಾಲ್ ಕೊಡುವುದರ ಮೂಲಕವಾಗಿಯೂ ಪ್ರೋತ್ಸಾಹಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.